ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ದಿಲೀಪ್ ಕುಮಾರ್ ಎನ್ಮಳ್ವ ಅಂತ. ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಒಂದು ಸುದ್ದಿ ಆಗಿರೋ ವಿಷಯ ಏನಂದರೆ 777 888 999 ಕಾಲ್ ಬಂದರೆ ರಿಸೀವ್ ಮಾಡಿದ್ರೆ ಮನುಷ್ಯ ಸತ್ತೋಗ್ತಾನೆ, ಫೋನ್ ಬ್ಲಾಸ್ಟ್ ಆಗುತ್ತೆ, ಹಾಗೆ ಹಿಂಗೆ ಅಂತ ಸಾವಿರ ಸುದ್ದಿ ಹರಡ್ತಾ ಇದೆ ಅಲ್ವಾ. ಸೊ ಇದನ್ನೆಲ್ಲ ನೀವು ನಂಬಕ್ಕೆ ಹೋಗಬೇಡಿ. ಯಾಕಂದರೆ ಇದು ಇವಾಗ ನಾನೊಬ್ಬ ತಮಾಷೆ ಮಾಡಬೇಕು ನನ್ನ ಫ್ರೆಂಡ್ಗೆ ಅಂತ ಈ SMS ಫಾರ್ವರ್ಡ್ ಮಾಡ್ತೀನಿ. ಅವನೇನು ಮಾಡ್ತಾನೆ, ಅವ್ರ ಫ್ರೆಂಡ್ಸಿಗೆ ಸೆಂಡ್ ಮಾಡ್ತಾನೆ. ಹೀಗೆ ಒಬ್ಬರಿಂದ 10, 100, 1000 ಆಗಿ ಇವಾಗ ಎಲ್ಲರ ಫೋನಲ್ಲೂ ಇದೇ ಸುದ್ದಿ ಆಗಿಬಿಟ್ಟಿದೆ ಅಲ್ವಾ. ಇದೆಲ್ಲ ಸುಳ್ಳು ಅಂತ ನಾನು ಪ್ರೂವ್ ಮಾಡ್ತೀನಿ, ಓಕೆನಾ? ಇವಾಗ ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಗೂಗಲ್ ಪ್ಲೇಸ್ಟೋರಿಂದ ನಾವು ಸಾವಿರಾರು ಆ್ಯಪ್ಸ್ನ ಡೌನ್ಲೋಡ್ ಮಾಡ್ಬೋದು. ಅದರಲ್ಲಿ ಫೇಕ್ ಕಾಲ್ಸ್ ಆ್ಯಪ್ಸ್ ಕೂಡ ಇರುತ್ತೆ. ಅದರಲ್ಲಿ ಈ ಫೇಕ್ ಆ್ಯಪ್ ಕೂಡ ಒಂದು. ಇದನ್ನು ನಾವು ಯಾವ ನಂಬರಿಂದ ಅಂದರೆ ನಮ್ಮ ಫೋನಿಂದ ಬೇರೆಯವ್ರಿಗೆ ಬೇರೆ ನಂಬರಿಂದ ಅಂದರೆ ನಮ್ಮ ನಂಬರ್ ಗೊತ್ತಾಗ್ಬಾರ್ದು ಅಂತ ಈ ನಂಬರ್ ಹಾಕ್ಬಿಟ್ಟು ಬೇರೆಯವ್ರಿಗೆ ಕಾಲ್ ಕೂಡ ಮಾಡ್ಬೋದು. ಇವಾಗ ನಾನು 777 888 999 ನಂಬರ್ನ ಸೇವ್ ಮಾಡಿದ್ದೀನಿ. ಇವಾಗ ನಾನು ಕಾಲ್ ಮಾಡ್ತೀನಿ, ಏನೋ ಫೇಕ್ ಕಾಲ್. ಫ್ರೆಂಡ್ಸ್, ಈ ಫೇಕ್ ಕಾಲಲ್ಲಿ ನಾನು ಇವಾಗ ನಿಮಗೆ 10 ಸೆಕೆಂಡ್ಸಲ್ಲೂ ಕಾಲ್ ಮಾಡ್ಬೋದು, 30 ಸೆಕೆಂಡ್ಸಲ್ಲೂ ಕಾಲ್ ಮಾಡ್ಬೋದು, 1 ನಿಮಿಷದಲ್ಲೂ ಕಾಲ್ ಮಾಡ್ಬೋದು. ಇವಾಗ ನಾನು 10 ಸೆಕೆಂಡ್ನ ಚೂಸ್ ಮಾಡ್ಕೋತೀನಿ. ಇವಾಗ ನನಗೆ ಇನ್ನು 10 ಸೆಕೆಂಡ್ಸಲ್ಲಿ ನಂಗೆ ಕಾಲ್ ಬರುತ್ತೆ. ಇವಾಗ ಅದು ಆ್ಯಕ್ಟಿವೇಟ್ ಆಗಿದೆ. ಇವಾಗ ನನಗೆ ಕಾಲ್ ಬರುತ್ತೆ ಇನ್ನೊಂದು 3-4 ಸೆಕೆಂಡಲ್ಲಿ. ನೋಡಿ ಫ್ರೆಂಡ್ಸ್, ನನಗೆ ಕಾಲ್ ಬಂತು 777 888 999. ನೀವು ನೋಡ್ಬೋದು, ಇಲ್ಲಿ 777 888 999ಇಂದನೇ ನಂಗೆ ಕಾಲ್ ಬರ್ತಾ ಇರೋದು. ಇವಾಗ ನಾನು ಇದನ್ನು ರಿಸೀವ್ ಮಾಡ್ತೀನಿ. ನೋಡಿ, ಇವಾಗ ನಾನು ರಿಸೀವ್ ಮಾಡ್ತಾಯಿದ್ದೀನಿ. ನೋಡಿ, ರಿಸೀವ್ ಆಯಿತು. ಫೋನು ಬ್ಲಾಸ್ಟ್ ಆಗಿಲ್ಲ, ನನಗೂ ಏನೂ ಆಗಿಲ್ಲ. ನೋಡ್ತಾ ಇರ್ಬೋದು, ಇದೆಲ್ಲ ಫೇಕ್. ಸುಮ್ಮನೆ ಜನಕ್ಕೆ ಭಯ ಪಡಿಸ್ಬೇಕು ಅಂತ ಯಾರೋ ತರಲೆ ಮಾಡೋಕ್ಕೋಗಿ ಈ ಥರ ಮಾಡಿರೋದು. ಸೊ ಇದನ್ನೆಲ್ಲ ಯಾರೂ ನಂಬಕ್ಕೆ ಹೋಗಬೇಡಿ. ಇವಾಗ ನೀವೇ ಕಣ್ಣಾರೆ ನೋಡಿದ್ರಲ್ಲ, ನನಗೆ 777 888 999ಇಂದ ಕಾಲ್ ಬಂತು. ನೋಡಿ, ನಾನು ಇನ್ನೂ ಚೆನ್ನಾಗೇ ಇದ್ದೀನಿ. ಇದೆಲ್ಲ ಸುಳ್ಳು ಅಂತ ನಂಬಿ ಅವ್ರಿಗೆಲ್ಲ ಯಾರಿಗೂ ಭಯ ಪಡಬೇಡಿ ಅಂತೇಳಿ ಈ ವಿಡಿಯೋನ ಶೇರ್ ಮಾಡಿ ಬೇರೆಯವ್ರಿಗೆ ತಿಳಿಸಿ. ಥ್ಯಾಂಕ್ ಯು.